ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಟಾಪಿಕ್ ಏನಂದರೆ, ಎಲ್ಲ ತಮ್ಮನೇಲಿ ನೋಡಿರ್ತೀರಾ, ಮುಂಬೈ ಮ್ಯಾಪ್ ಯಾಕೆ ಆಡಬಾರ್ದು ಏನು ಅನ್ನೋ ಫುಲ್ ಡೀಟೇಲ್ ಇದರಲ್ಲಿ ಹೇಳಿದ್ದೀನಿ. ಕೊನೆ ತನಕ ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ. ಕನ್ನಡ ಗ್ರಾಮರ್ ಆಗಿರೋದ್ರಿಂದ ನನಗೆ ಯಾರೂ ಸಪೋರ್ಟ್ ಮಾಡ್ತಾಯಿಲ್ಲ, ಆದರೂ ಒಂದು ನಂಬಿಕೆಯಿಂದ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ನನ್ನ ಇನ್ಸ್ಟಾ ಅಕೌಂಟ್ನು ಫಾಲೋ ಮಾಡ್ಕೊಳ್ಳಿ. ಕೊನೆ ತನಕ ನೋಡಿ, ನಿಮ್ಗೊಂದು ಬಿಗ್ ಅಪ್ಡೇಟ್ ಇದೆ. ಏನಂದರೆ, ಮುಂಬೈ ಮ್ಯಾಪಲ್ಲಿ ಎಲ್ಲರಿಗೂ ಗೊತ್ತಿರೋಂಗೆ ಸ್ನೋ ಪಾರ್ಕ್ ಸ್ಟಾರ್ಟ್ ಆಗಿದೆ. ಅಂದರೆ ಫುಲ್ಲು ಸ್ನೋ. ಈಗ ವಿಂಟರ್ ಇವೆಂಟ್ ಆಗಿರೋದ್ರಿಂದ ಎಲ್ಲ ವಿಂಟರಲ್ಲಿ ಸ್ಟಾರ್ಟ್ ಆಗಿದೆ. ಯಾವ ಥರ ಸ್ನೋ, ಏನು, ಯಾವ ಥರ ಅಪ್ಡೇಟ್ ಇದೆ, ಹೆಂಗೆ ಬರ್ತಿದೆ ಎಲ್ಲ ನಿಮ್ಗೆ ಹೇಳ್ತೀನಿ. ಅದಕ್ಕೋಸ್ಕರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಯಾರು ಮರಿಬೇಡಿ. ಈಗ ಫಸ್ಟು ಯಾವ್ದಾರ ಒಂದು ಟಾಪ್ ಬಿಲ್ಡಿಂಗ್ ಹೋಗ್ಬಿಡೋಣ. ಇಲ್ಲಿಂದ ಸ್ವಲ್ಪ ವ್ಯೂ ನೋಡೋಣ, ಯಾವ ಥರ ಕಾಣುತ್ತೆ ನಮ್ಮ ಮುಂಬೈ ಮ್ಯಾಪ್ ಅಂತ. ಇಲ್ಲಿ ಮೇಲೆ ಬಂದಿದ್ದೀನಿ. ಮೇಲೆ ಬಂದು ನೋಡೋದಾದರೆ ನಿಮಗೆ ನೋಡ್ಬೋದು, ಸುತ್ತಲೂ ಬೆಟ್ಟ ಗುಡ್ಡ, ಎಲ್ಲ ಸ್ನೋ ಪಾರ್ಕು, ಎಲ್ಲ ಸ್ನೋ ಥೀಮಲ್ಲೇ ಮಾಡಿದ್ದಾನೆ. ಇನ್ನೊಂದು ಖುಷಿ ಏನಂದರೆ, ಫುಲ್ಲು ಸ್ನೋ ಥೀಮಲ್ಲಿ ಮಾಡಿರೋದ್ರಿಂದ ವಿಂಟರ್ ಇವೆಂಟ್ ಅಂತ ಗೊತ್ತಾಗ್ತೈತೆ. ಯಾಕೆ ಅಂದರೆ, ನಮ್ಮ ಸ್ಕಾರ್ಪಾಸ್ ನೋಡಿದರೆ ಲಾವಾ ಥೀಮಲ್ಲಿ ಬಿಟ್ಟವನೆ, ಇದು ನೋಡಿದರೆ ವಿಂಟರ್ ಇವೆಂಟ್ ಬಿಟ್ಟವನೆ. ಸ್ಕಾರ್ಫಾಲಲ್ಲಿ ಏನು ಮಾಡ್ತವನೆ, ಯಾವ ಥರ ಐಡಿಯಾ ಮಾಡ್ತವನೆ ಅನ್ನೋದೇ ನಮಗೆ ಗೊತ್ತಾಗ್ತಿಲ್ಲ. ನನ್ನ ಹತ್ರ ಸ್ಕೋಪ್ ಬೇರೆ ಇಲ್ಲ ನಿಮಗೆ ತೋರ್ಸೋಣ ಅಂದರೆ. ತಡೀರಿ, ಒಂದು ಸ್ಕೋಪ್ ಸಿಕ್ಕೈತೆ, ಬನ್ನಿ ಫುಲ್ಲು ಟಾಪ್ ವ್ಯೂ ನೋಡೋಣ, ಟಾಪಿಂದ ಹೆಂಗೆ ಕಾಣುತ್ತೆ ಅಂತ. ನೋಡ್ಬೋದು, ಎತ್ತ ನೋಡಿದ್ರು ಸ್ನೋ ಪಾರ್ಕು, ಎಲ್ಲಿ ನೋಡಿದ್ರು ಸ್ನೋ ಪಾರ್ಕ್. ನಿಮಗೆ ಬೆಟ್ಟ ಗುಡ್ಡ ಎಲ್ಲದ್ರ ಮೇಲೂ ಸ್ನೋ, ಫುಲ್ಲು ಸ್ನೋ 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 ಸ್ನೋ, ಎತ್ತ ಕಡೆ ನೋಡಿದ್ರು ಸ್ನೋನೇ ಕಾಣಿಸುತ್ತೆ ನಿಮಗೆ. ಇನ್ನು ಬೇಜಾರಾಗಿದ್ದ ವಿಚಾರ ಏನಂದರೆ, ಈ ಸ್ನೋ ಬಿಟ್ಟಾಗಿಂದ ಸ್ವಲ್ಪ ಗ್ಲಿಚಸ್ ಜಾಸ್ತಿ ಆಗ್ತಿದೆ. ಏನಂದರೆ, ರ್ಯಾಂಕ್ ಮೈನಸ್ ಜಾಸ್ತಿ ಆಗ್ತಿದೆ, ಪ್ಲಸ್ ಕಮ್ಮಿ ಆಗ್ತಿದೆ, ಮತ್ತು ಸ್ವಲ್ಪ ಬಗ್ಗಳು ಹ್ಯಾಂಗ್ ಆಗ್ತಿದೆ. ಆಗ ಗ್ರೆನೇಡ್ಗಳೆಲ್ಲ ಅನ್ಲಿಮಿಟೆಡ್ ಆಗ್ತಿದೆ. ಅದು ಏನಕ್ಕೆ ಹಂಗೆ ಆಗ್ತಿದೆ ಅಂತ ಗೊತ್ತಿಲ್ಲ. ಅದೊಂದು ಸ್ವಲ್ಪ ಬಗ್ನ ಕ್ಲಿಯರ್ ಮಾಡಬೇಕಾಗುತ್ತೆ ಸ್ಕಾರ್ಫಲ್ ಅವರು. ಅದಕ್ಕೆ ಆಲ್ರೆಡಿ ರಿಪೋರ್ಟ್ ಮಾಡಿದ್ದೀನಿ ನಾನು. ಇನ್ನು ಅದಾದಮೇಲೆ ಇದು ನಮ್ಮ ಕ್ರಿಕೆಟ್ ಸ್ಟೇಡಿಯಂ ನೋಡ್ಬೋದು. ಕ್ರಿಕೆಟ್ ಸ್ಟೇಡಿಯಂ ಫುಲ್ಲು ಈಟಲ್ಲಿ ಐತೆ ಅನಿಸುತ್ತೆ. ಯಾಕೆ ಅಂದರೆ, ನಮ್ಮ ಸ್ನೋ ಯಾವ ಥರ ಮಾಡಿದ್ದಾರೆ ಅಂದರೆ, ಸ್ಕಾರ್ಫಲ್ ಅವರು ಸ್ನೋನ ಮ್ಯಾಪಲ್ಲಿ ಅಂದರೆ ಈ ಸುಮ್ಮನೆ ಜಾಗಗಳಲ್ಲೆಲ್ಲ ಸ್ನೋ ಹಾಕಿದ್ದಾನೆ. ಅದು ಬಿಟ್ಟು ಈಗ ನಾವು ಲೂಟ್ ಮಾಡೋ ಜಾಗ, ಈಗ ಬಂದರೆ ಈ ಏರಿಯಾ, ನೆಕ್ಸ್ಟು ಇಂಡಿಯನ್ ಗೇಟು, ಆ ಥರ ಯಾವ್ಯಾವ ಏರಿಯಾ ಇದೆಯೋ ಅಲ್ಲೂ ಸ್ನೋ ಇರಲ್ಲ. ಇವಾಗ ನೋಡ್ಬೋದು, ಅಲ್ಲೆಲ್ಲೂ ಸ್ನೋ ಇರಲಿಲ್ಲ. ಇಲ್ಲಿ ನೋಡಿ, ಆಚೆ ಬಂದರೆ ಸ್ನೋ. ಆ ಥರ ಮಾಡಿದ್ದು ಯಾವ ಥೀಮಲ್ಲಿ ಮಾಡಿದ್ದಾನೆ ಅಂತಲೇ ಗೊತ್ತಾಗ್ತಿಲ್ಲ. ಒಂಥರ ಅರ್ಧಂಬರ್ಧ ಮಾಡಿಕ್ಕೋನೆ. ಫುಲ್ಲು ಕನ್ಫ್ಯೂಷನ್ ಇದೆ. ಇನ್ನು ವೆದರ್ ನೋಡ್ಬೋದು, ವೆದರು ಅಷ್ಟೇ, ಮಳೆ ಬರೋ ವೆದರೆಲ್ಲ ಚೆನ್ನಾಗೈತೆ. ಫುಲ್ಲು ಎಲ್ಲ ಇದಕ್ಕೆ ಮ್ಯಾಚಿಂಗ್ ಆಗ್ತಿದೆ. ಆದರೆ ಬೇಜಾರು ಏನಂದರೆ, ಅದೇ ಎಲ್ಲ ಮ್ಯಾಪ್ಗಳಲ್ಲಿ ಸ್ವಲ್ಪ ಒಳಗೂ ಆ ಸ್ಟೇಡಿಯಂ ಒಳಗೆ ಹಾಕಿದರೆ ಏನಾಗ್ತಿತ್ತಪ್ಪ ಅವನಿಗೆ ಸ್ನೋನ, ಏನಾಗ್ತಿರ್ಲಿಲ್ಲ. ಒಂದು ಸ್ವಲ್ಪ ಸ್ನೋ ಒಳಗೆ ಹಾಕಿದರೆ ಚೆನ್ನಾಗಿರೋದು, ಇನ್ನು ಆಡೋಕ್ಕೆ ಮಜಾ ಬರೋದು. ಇನ್ನೊಂದು ಬೇಜಾರು ವಿಚಾರ ಏನಂದರೆ, ಇದರಲ್ಲಿ ನೀವು ನೋಡ್ಬೋದು, ಅಂಥ ಪಟ್ಟಿ ಜಾಸ್ತಿ ಸ್ನೋ ಏನಿಲ್ಲ. ಇಲ್ಲಿ ನಮ್ಮ ಬೆಂಗಳೂರು ಕರ್ನಾಟಕ ಇಲ್ಲೆಲ್ಲ ನೋಡಿದರೆ ಚಳಿ ಕಿತ್ಕೊಂಡು ನುಗ್ತಾಯಿದೆ. ಇಲ್ಲಿ ನೋಡಿದರೆ ಏನು ಸ್ನೋ ಕೊಟ್ಟಿಲ್ಲ. ಆದರೂ ಈಗ ಬಂದಿರೋ ಗೇಮ್ ಆಗಿರೋದ್ರಿಂದ ಓಕೆ, ಒಂದು ಸ್ವಲ್ಪ ಹೆಂಗೋ ನೋಡ್ಬೋದು. ಇನ್ನು ಅದ್ರ ನೆಕ್ಸ್ಟ್ ಬರೋದಾದರೆ ನಿಮಗೆ ಟಾಪ್ ವ್ಯೂ ತೋರಿಸ್ತೀನಿ, ಬನ್ನಿ. ಟಾಪಿಂದ ಯಾವ ಥರ ಕಾಣುತ್ತೆ ಮುಂಬೈ ಮ್ಯಾಪ್ ಅಂತ ನೋಡೋಣ. 6x ಸ್ಕೋಪ್ ಹಾಕ್ಕೊಂಡು ಬಿಡೋದೇ ಇವಾಗ ಡಗ ಅಂತ ನೋಡ್ಬೋದು ನೀವು ಟಾಪ್ ವ್ಯೂ. ಅದೇ ನಾನು ಹೇಳ್ದಂಗೆ, ಈ ಪ್ಲೇಸಸ್ಸು ಬಿಲ್ಡಿಂಗ್ ಮೇಲೆಲ್ಲ ಸ್ನೋ ಇಲ್ಲ. ಬಿಲ್ಡಿಂಗ್ ಮೇಲೆಲ್ಲ ಸ್ನೋ ಬೀಳೋ ಥರ, ಇಲ್ಲಾಂದರೆ ಸ್ನೋ ಉದ್ರೋ ಥರ ಇದ್ದಿದ್ರೆ ಸಕ್ಕತ್ತಾಗಿರೋದು, ಇನ್ನೂ ಮಸ್ತ್ ಮಜಾ ಬರೋದು. ನೋಡ್ಬೋದು ನೀವು, ಇಲ್ಲೆಲ್ಲ ಮಣ್ಣು ಹಂಗೆ ಇದೆ. ಇಲ್ಲೆಲ್ಲ ಒಂದು ಸ್ನೋ, ಇದು ವಿಂಟರ್ ಇವೆಂಟ್ ಥರನೇ ಅನ್ನಿಸ್ತಿಲ್ಲ. ಮತ್ತು ಇನ್ನೊಂದೇನೆಂದರೆ, ಸಖತ್ತು ಬಗ್ಗಳು ಹೆವಿ ಮೈನಸ್ ಆಗ್ತಿದೆ. ಆದ್ದರಿಂದ ಮುಂಬೈ ಮ್ಯಾಪ್ನ ಸ್ವಲ್ಪ ಕಮ್ಮಿ ಮಾಡಿ, ಅಪ್ಡೇಟ್ ಆಗೋ ಗಂಟೆ 29 ಮೇಲೆ ಈ ಬಗ್ಗೆಲ್ಲ ಕ್ಲಿಯರ್ ಆಗುತ್ತಂತೆ. ಅಲ್ಲಿ ಗಂಟೆ ಒಂದು ಸ್ವಲ್ಪ ಸ್ನೋ ಅನ್ರ್ಯಾಂಕ್ ಮಜಾ ಬರಬೇಕಂದ್ರೆ ಅನ್ರ್ಯಾಂಕ್, ಇಲ್ಲ ಟ್ರೈ ಮಾಡಬೇಕಂದ್ರೆ ಇಂಥ ಟ್ರೈ ಮಾಡಿ. ರ್ಯಾಂಕಲ್ಲಿ ಆಡೋಕೆ ಹೋದರೆ ಸಖತ್ತು ಮೈನಸ್ ಆಗುತ್ತೆ ನಿಮಗೆ. ಏಕೆ ಅಂದರೆ ಸಖತ್ತು ಬಗ್ಗಳಿದೆ, ಹೆವಿ ಮೈನಸ್ ನಡೀತಿದೆ. ಇನ್ನು ಅದ್ರ ನೆಕ್ಸ್ಟ್ ನೋಡೋದಾದರೆ, ಇಲ್ಲೆಲ್ಲ ನೋಡ್ಬೋದು ನೀವು, ಪ್ಲೇಸಸ್ ಒಳಗಡೆ ಸ್ನೋ ಇರೋಲ್ಲ, ಆಚೆನೇ ಬರೀ ಸ್ನೋ ನಿಮಗೆ ಕಾಣೋದು. ಇನ್ನು ಅದಾದಮೇಲೆ ಬನ್ನಿ, ನಮ್ಮ ಹೆಲಿಕಾಪ್ಟರ್ ತಗೊಂಡು ಟಾಪಿಗೆ ಹೋಗ್ಬಿಟ್ಟು ವ್ಯೂ ನೋಡೋಣ ಯಾವ ಥರ ಕಾಣುತ್ತೆ ಅಂತ. ಇನ್ನು ಫಸ್ಟು ನೋಡೋದಾದರೆ, ನೀವು ಇಲ್ಲಿ ಇದೇನೋ ಈ ಪ್ಲೇಸ್ ಹೆಸರು ನನಗಂತೂ ಗೊತ್ತಿಲ್ಲ, ಬಟ್ ಇದು ಮುಂಬೈಲಿ ಐತೆ ಅಂತ ನನಗೆ ಗೊತ್ತು. ಈ ಪ್ಲೇಸಲ್ಲೂ ನೋಡ್ಬೋದು, ನಿಮಗೆ ಮೇಲಾಗಲಿ, ಆ ಬಿಲ್ಡಿಂಗ್ ಮೇಲಾಗಲಿ, ಬಿಲ್ಡಿಂಗ್ ಕೆಳಗಾಗಲಿ ನಿಮ್ಗೆ ಎಲ್ಲೂ ಸ್ನೋ ಕಾಣಲ್ಲ. ಅದು ಬಿಟ್ಟರೆ ಔಟ್ಸೈಡ್ ನಿಮಗೆ ಸ್ನೋ ಅನ್ನೋದು ಕಾಣುತ್ತೆ. ಇನ್ನು ಅದು ಬಿಟ್ಟರೆ ಅಷ್ಟೇ, ಹತ್ತು ಕಡೆ ಇದು ಕಡೆ ಇನ್ನೆಲ್ಲೂ ಕಾಣಿಸ್ತಿಲ್ಲ ಸ್ನೋ. ನನಗಿದು ಈ ವಿಂಟರ್ ಇವೆಂಟ್ ಅಂತಲೇ ಅನ್ನಿಸ್ತಿಲ್ಲ. ಸಖತ್ ಬೋರಿಂಗ್ ಆಗಿಬಿಟ್ಟಿದೆ. ಸ್ಕಾರ್ಫಾಲ್ ಅವ್ರು ಏನಕ್ಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಇರಲಿ, ಸ್ಟಾರ್ಟಿಂಗಲ್ಲ ಒಂದು ಸ್ವಲ್ಪ ನಡೆಯುತ್ತೆ. ಇನ್ನು ದೂರದಲ್ಲಿ ನೋಡ್ಬೋದು, ನಿಮಗೆ ಒಂದೆರಡು ಶಿಪ್ ಕಾಣಿಸುತ್ತೆ. ಬನ್ನಿ ಆ ಶಿಪ್ ಹತ್ರ ಹೋಗೋಣ. ಆದರೆ ಅಲ್ಲಿ ಗಂಟೆ ಹೋಗೋಕ್ಕಾಗಲ್ಲ, ಅಷ್ಟೊತ್ತಿಗೆ ಹಿಡ್ದು ಮಾಡಿಬಿಡ್ತಾರೆ ನನ್ನ ಮಕ್ಕಳು. ಆದರೂ ಬಿಡಿ. ಇನ್ನು ಅದ್ರ ನೆಕ್ಸ್ಟ್ ನೋಡೋದಾದರೆ, ನಿಮಗೆ ಅದ್ರ ನೆಕ್ಸ್ಟ್ ಆದಮೇಲೆ ಇಲ್ಲೂ ನೋಡ್ಬೋದು, ಇದೇನು ಗೇಟು ಏನೋ ಅಂತಾರಲ್ಲ, ಅದು ಮುಂಬೈ ಥರನೇ ಐತೆ. ಮ್ಯಾಪಿನ ಒಂದು ಸಿಂಬಲ್ಲು.
ಇಲ್ಲೂ ನೋಡ್ಬೋದು ನಿಮ್ಗೆ ಎಲ್ಲೂ ಸ್ನೋ ಕಾಣಲ್ಲ, ಅದ್ರ ಮೇಲಾಗಲಿ ಕೆಳಗಾಗಲಿ ಎಲ್ಲಂದ್ರೆ ಎಲ್ಲೂ ಸ್ನೋ ಇಲ್ಲ. ಸಖತ್ತು ಬೋರಿಂಗ್ ಆಗಿದೆ ಗೇಮ್ ಮಾತ್ರ ಈಗ ಸದ್ಯಕ್ಕೆ. ಈ ಮಾಡೋನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ಬನ್ನಿ ಹೆಲಿಕಾಪ್ಟರ್ ತಗೊಂಡು ಬೇರೆ ಜಾಗಕ್ಕೆ ಹೋಗೋಣ, ಬೇರೆ ಎಲ್ಲಾದರೂ ಸ್ನೋ ಉದುರೋ ಥರ ಇಲ್ಲ ಬೀಳೋ ಥರ ಏನಾದರೂ ಇದೆಯಾ ಅಂತ ನೋಡೋಣ. ಅದು ನೆಕ್ಸ್ಟ್ ನೋಡೋದಾದರೆ ನಮ್ಮ ಇಂಡಿಯನ್ ಫ್ಲ್ಯಾಗ್, ನಮ್ಮ ಫ್ಲ್ಯಾಗ್ ಹತ್ರ ಬಂದಿದ್ದೀನಿ. ನೋಡ್ಬೋದು ನಮ್ಮ ಫ್ಲ್ಯಾಗ್ ಪಾಯಿಂಟ್ ಇದು. ಈ ಫ್ಲ್ಯಾಗ್ ಪಾಯಿಂಟಲ್ಲೂ ಅಷ್ಟೇ ನಿಮಗೆ ಕೆಳಗಾಗಲಿ ಮೇಲಾಗಲಿ ಎಲ್ಲೂ ಕೂಡ ಕಾಣಲ್ಲ. ಹೆಂಗೆ ಮಣ್ಣಿತ್ತು ಹಂಗೆ ಐತೆ. ಅದು ಯಾವ ಥೀಮಲ್ಲಿ ಮಾಡಿದ್ದಾನೋ ಅದು ಹೆಂಗೆ ಒಳಗೆ ಬೀಳಲ್ಲ ಆಚೆ ಬೀಳಲ್ಲ ಸ್ನೋ, ಅದು ಹೆಂಗೆ ಆಗಿಬಿಡುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಇನ್ನು ಅದ್ರ ನೆಕ್ಸ್ಟ್ ನೋಡೋದಾದರೆ ಇದು ಮೇಯ್ನ್ ಬಗ್ ಏನಂದರೆ, ಇದು ಮೇಯ್ನ್ ಫಾಲ್ಟ್ ಏನಂದರೆ, ಇಷ್ಟು ಚಳಿಗಾಲ ಇಲ್ಲೇ ನೋಡೋದಾದರೆ ಇಷ್ಟು ಸ್ನೋ ಬಿದ್ದಿದೆ. ಇಲ್ಲೆಲ್ಲ ನೋಡ್ಬೋದು ಸೈಡಲ್ಲಿ ಎಷ್ಟು ಸ್ನೋ ಇದೆ ನಿಮಗೆ ಅಂತ. ಹತ್ತು ಕಡೆ ಇದು ಕಡೆ ಎಲ್ಲ ಕಡೆ ಸರಿ ಆಯಿತು, ಸ್ನೋ ಹಾಕಿದ್ದಾನೆ. ಬಟ್ ನೀರು ಹೆಂಗೆ ಸ್ನೋ ಆಗಿಲ್ಲ, ಯಾಕಾಗಿಲ್ಲ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ನೀರು ಮಾತ್ರ ಹೆಂಗೈತೋ ಹಂಗೆ ಐತೆ. ಅದು ಯಾವ ಥೀಮಲ್ಲಿ ಮಾಡಿದ್ದಾನೆ ಅಂತ ಗೊತ್ತಿಲ್ಲ. ನೀರು ಕೂಡ ಹಂಗೆ ಇದೆ, ಸ್ನೋ ಇಲ್ಲ ನೀರಲ್ಲಿ. ಒಂದು ಸ್ವಲ್ಪ ಎಗ್ರಿದಾಗ ನೀರು ಸ್ನೋಲ್ ಸೌಂಡ್ ಬರುತ್ತಲ್ಲ ತಪ್ ತಪ್ ಅಂತ, ಆ ಥರ ಬಂದಿದ್ರೆ ಎಲ್ಲ ಚೆನ್ನಾಗಿರೋದು, ಆಡೋಕ್ಕೂ ಒಂದು ಮಜಾ ಬಂದಿರೋದು. ಇವತ್ತಿನ ಟಾಪಿಕ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇನ್ನೊಂದು ಮೇಯ್ನ್ ಟಾಪಿಕ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಮುಂಬೈ ಮ್ಯಾಪ್ನ 29 ಗಂಟೆ ಆಡೋಕ್ಕೆ ಹೋಗ್ಬಿಡಿ. ಸಖತ್ ಮೈನಸ್ ಅನ್ನೋದು ನೋಡ್ತೀರಾ ನೀವು. ಇಷ್ಟು ದಿವಸ ಪ್ಲಸ್ ಆಗಿರೋದೆಲ್ಲ ಮೈನಸ್ ಮಾಡ್ಕೊಂಡ್ಬಿಡ್ತೀರಾ. ಆದ್ದರಿಂದ ಒಂದು 29 ಗಂಟೆ ವೆಯ್ಟ್ ಮಾಡಿ. ಸುಮ್ಮನೆ ಜಾಲಿಯಾಗಿ ಆಡಬೇಕಂದ್ರೆ ಅನ್ರ್ಯಾಂಕ್ ಆಡಿ. ಸಖತ್ತು ಬಗ್ಗಳು, ಗ್ಲಿಚಸ್, ಹ್ಯಾಕರ್ಸ್ ಜಾಸ್ತಿ ಆಗಿದ್ದಾರೆ. ಹ್ಯಾಕರ್ಸ್ ವಿರುದ್ಧನೂ ಹೇಳಿದ್ದೀನಿ ಆಲ್ರೆಡಿ, ನಾನು ರಿಪೋರ್ಟ್ ಕೂಡ ಹಾಕಿದ್ದೀನಿ. ಆದ್ದರಿಂದ ಎಲ್ಲರೂ ಟೇಕ್ ಕೇರ್, ಆಲ್ ದ ಬೆಸ್ಟ್, ಬಾಯ್ ಬಾಯ್.